ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀನಿ. ಮಸ್ಕಾ ಬನ್ ಮತ್ತು ಇರಾನಿ ಚಾಯ್, ಬಟ್ರ್ ಮಸ್ಕಾ ಬನ್ ಮತ್ತು ಇರಾನಿ ಚಾಯ್. ಅದಕ್ಕೆ ಏನೇನು ಬೇಕು ಗೊತ್ತಾ ನೋಡಿ. 3 ಬನ್ ತೊಗೊಂಡಿದ್ದೀನಿ, ಅಮೂಲ್ ಬಟರ್ ತೊಗೊಂಡಿದ್ದೀನಿ, ಮಿಲ್ಕ್ ಮಿಸ್ಟರ್ಡ್ ಕಂಡೆನ್ಸನ್ ತೊಗೊಂಡಿದ್ದೀನಿ ಮತ್ತು ವೆನಿಲಾ ಎಸೆನ್ಸ್. ಹೇಗೆ ಮಾಡೋದಂತ ಇವಾಗ ನೋಡಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಬ್ಯಾಚುಲರ್ ಹುಡುಗರಿಗೆ ಹುಡುಗಿರಿಗೆ ಸ್ನ್ಯಾಕ್ಸ್ ಥರ ಟ್ರೆಂಡ್ ಇವಾಗ ಇದು ನಡೀತೈತೆ. ಮಸ್ಕಾ ಬನ್ ಮತ್ತು ಇರಾನಿ ಚಾಯ್. ಬಟ್ರ್ ಹಾಕ್ತಾಯಿದ್ದೀನಿ 1-2 ಸ್ಪೂನು. ಬಟ್ರ್ ಫಸ್ಟು ಬೀಟ್ ಮಾಡಬೇಕು. ಇದು ಬೀಟ್ ಸ್ವಲ್ಪ ಆಗಿದ್ಮೇಲೆ ಮತ್ತೆ ಕಂಡೆನ್ಸರ್ ಮಿಲ್ಕ್ ಹಾಕ್ತಾಯಿದ್ದೀನಿ ಸ್ವಲ್ಪ. ನೋಡಿ, ಎರಡು ಚೆನ್ನಾಗಿ ಬೀಟ್ ಮಾಡಬೇಕು, ಮಿಕ್ಸ್ ಮಾಡಬೇಕು. ಎಷ್ಟು ಸುಗಂಧ ವಾಸನೆ ಬರ್ತಾಯಿದೆ ಗೊತ್ತಾ ಈ ಬಟ್ರು ಮತ್ತು ಕಂಡೆನ್ಸನ್ ಹಾಕಿದ್ಮೇಲೆ. ನೋಡಿ, ಚೆನ್ನಾಗಿ ಬೀಟ್ ಮಾಡಬೇಕು. ಈಸಿ ಮೆಥಡಾಗೆ 4 o'clock ಬರ್ತಾರಲ್ವ ಬ್ಯಾಚುಲರ್ ಹುಡುಗರು ಎಲ್ಲ ಕ್ಲಾಸ್ಗೆ ಸ್ಟೂಡೆಂಟ್ಸು ಎಲ್ಲ ಹೋಗ್ಬಿಟ್ಟು ಅವಾಗ ಈಸಿಯಾಗಿ ನಾವು ಇದು ಮಸ್ಕಾ ಬನ್ನು ಮತ್ತು ಇರಾನಿ ಚಾಯ್ ಮಾಡ್ಬೋದು. ಇರಾನಿ ಚಾಯ್ ಬೇಡ ಅಂದರೆ ಮಸ್ಕಾ ಮಕ್ಕಳಿಗೆ ಬಟ್ರಲ್ಲಿ ಚೀಸೆಲ್ಲ ಹಾಕಿದೆಲ್ಲ ಚೆನ್ನಾಗಿ ತಿಂತಾರೆ. ನೋಡಿ, ಬೀಟ್ ಮಾಡಿದ್ದೀನಿ. ಸ್ವಲ್ಪ ಎಸೆನ್ಸು ಒಂದು ಸ್ವಲ್ಪ ಹಾಕಬೇಕು. ಸ್ವಲ್ಪ ಇದು ಚೆನ್ನಾಗಿ ಬೀಟ್ ಮಾಡಬೇಕು. ನೋಡಿ ಹೇಗಿದೆ ನೋಡಿ, ಐಸ್ ಕ್ರೀಮ್ ಸ್ಮೆಲ್ ಬರ್ತೈತೆ. ಏನು ಮಾಡಬೇಕಂತ ನೋಡಿ, ಬನ್ ತೊಗೊಂಡಿದ್ದೀನಿ, ಮಧ್ಯೆ ಕಟ್ ಮಾಡ್ತೀನಿ. ಇದರಲ್ಲಿ ತುಂಬಿಸ್ಬೇಕು. ತುಂಬ ಟ್ರೆಂಡ್ ನಡೀತೈತೆ ಮತ್ತು ಚೆನ್ನಾಗೂ ಇರುತ್ತೆ, ಮಕ್ಕಳಿಗೆ ತುಂಬ ಇಷ್ಟನೂ ಆಗುತ್ತೆ. ಆಯಿತಾ? ಇದು ಕ್ಲೋಸ್ ಮಾಡಿ ಮತ್ತು ಸೈಡಲ್ಲೂ ಈ ಥರ ಕವರ್ ಮಾಡಬೇಕು, ಪ್ಯಾಕ್ ಮಾಡಬೇಕು. ಇವಾಗಲೇ ಬಾಯಿ ಉರ್ತೈತೆ ತಿನ್ನೋಕ್ಕೆ. ಇನ್ನೊಂದು ಟ್ರೆಂಡ್ ಏನಂದರೆ ಇರಾನಿ ಚಾಯಲ್ಲಿ ಕುಡಿಬೇಕು, ಹಚ್ಕೊಂಡ್ಬಿಟ್ಟು ಇರಾನಿ ಚಾಯ. ನೋಡಿ, ಇನ್ನೊಂದು ಹಾಗೆ ಕಟ್ ಮಾಡಬೇಕು. ಇದು ಹಾಗೆ ಪ್ಯಾಕ್ ಮಾಡಬೇಕು. ಮಕ್ಕಳಿಗೆಲ್ಲ ತುಂಬ ಸ್ಕೂಲಿಂದ ಬಂದಮೇಲೆ ಕೊಡೋಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಪ್ಯಾಕ್ ಮಾಡಿದ್ದೀನಿ. ನೋಡಿ, ಇರಾನಿ ಚಾಯ್ ಮಾಡೋಕ್ಕೆ ಬಂದಿದ್ದೀನಿ. ಸ್ಟವ್ ಹಚ್ತಾ ಇದ್ದೀನಿ. ಆಮೇಲೆ 2 ಗ್ಲಾಸ್ ನೀರು ಮತ್ತು ಏಲಕ್ಕಾಯಿ.
ಸಕ್ಕರೆ ಸ್ವಲ್ಪ, 2 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಸ್ವಲ್ಪ ಕುದಿಬೇಕದು. ಕುದಿಬೇಕದು ಒಂದು 5 ನಿಮಿಷ. ಕುದಿಯಕ್ಕೆ ಬರ್ತೈತೆ ನೋಡಿ. ಟೀ ಪುಡಿ ಹಾಕ್ತಾ ಇದ್ದೀನಿ. ಇವಾಗೆಲ್ಲ ಮಸ್ಕಾ ಬನ್ನದು ಟ್ರೆಂಡ್ ನಡೀತೈತೆ ಸ್ನ್ಯಾಕ್ಸ್ಗೆ. ಮಸ್ಕಾ ಬನ್ ಮತ್ತು ತಂದು ಇರಾನಿ ಚಾಯ ನೋಡಿ. ಇವಾಗ ಇದಾಗಿದ್ಮೇಲೆ ಗ್ಲಾಸಲ್ಲಿ ಟೀ ಹಾಕ್ಬಿಟ್ಟು, ಇರಾನಿ ಚಾಯ ಹಾಕ್ಬಿಟ್ಟು, ಬನ್ ಮುರಿದ್ಬಿಟ್ಟು ಬಾಯಲ್ಲಿ ತಿಂತಾಯಿದ್ರೆ ಬಿಗ್ಲೋಗ್ಬಿಡುತ್ತೆ. ಸೂಪರಾಗಿರುತ್ತೆ. ಕುದಿಯೈತೆ ಚಾಯ ನೋಡಿ. ಇರಾನಿ ಚಾಯ ಕುದೀತೈತೆ. ಸ್ವಲ್ಪ ಕಂಡೆನ್ಸರ್ ಇದು ಹಾಕಬೇಕು, ಸ್ವಲ್ಪ. ನೋಡಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ನೋಡು, ಹಾಲು ಹಾಕಿಲ್ಲ ಆವಾಗಲೇ ನೋಡಿ ಹಾಲು ಕಲರ್ ಬರ್ತೈತೆ ಇರಾನಿ ಚಾಯ್. ನೋಡಿ ನೋಡಿ ಏಲಕ್ಕಾಯಿನೂ ಕಂಡೆನ್ಸನ್ ಹಾಕಿದ್ಮೇಲೆ ಎಷ್ಟು ಇದೆ. ಆಮೇಲೆ ಸ್ವಲ್ಪ ಹಾಲು ಹಾಕಬೇಕು. ಸ್ವಲ್ಪ ಸಾಕು. ಏಲಕ್ಕಾಯಿ ಕುದೀತಾ ಇರುತ್ತೆ. ಆಮೇಲೆ ಮಿಲ್ಕ್ ಕಂಡೆನ್ಸೆಂಟ್ ಹಾಕಿದ್ದೀನಲ್ವ ನೋಡಿ, ಸಕ್ಕತ್ತಾಗಿ ಸ್ಮೆಲ್ ಬರ್ತೈತೆ. ಇದು ಸುವಾಸನೆ, ಸುಗಂಧ, ಪರಿಮಳವಾಗಿದೆ. ಆಗಾಯಿತು. 2 ಸೆಕೆಂಡ್ ಕುದಿಬೇಕಷ್ಟೆ. ಕುದಿಬೇಕಂತ ಏನಿಲ್ಲ, ಮೇಲೆ ಫ್ಲೋ ಬಂದಾಗ ಆಫ್ ಮಾಡಿದ್ರೆ ಆಯಿತು. ನೋಡಿ ಕುದೀತೈತೆ. ನೋಡು ಕುದಿಯೋಕ್ಕಾಯ್ತು, ಬಂತು ನೋಡಿ. ಕೈಗಾಟು ನೋಡಿ. ಇವಾಗ ನೋಡಿದ್ರಲ್ಲ, ಇರಾನಿ ಚಾಯ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದರಲ್ಲಿ ಮಸ್ಕಾ ಬನ್ ಹೀಗೆ ಕಟ್ ಮಾಡಿಬಿಟ್ಟು, ಹೀಗೆ ತುಂಡು ಮಾಡಿ ಟೀಯಲ್ಲಿ ಇರಾನಿ ಚಾಯಲ್ಲಿ ಅಜ್ಜಿಬಿಟ್ಟು ತಿನ್ನಬೇಕು. ಇದೇ ಒಂದು ಟೇಸ್ಟ್ ಬೇರೆ. ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ನನ್ನ ಮೊಮ್ಮಗ ಕೂತಿದ್ದಾನೆ ನೋಡಿ, ಶಾಹಿಲ್ ಕೊಡ್ತೀನಿ. ಮಗ ನೋಡು ಮಗ ಹೇಗಿದೆ ಇದು. ನೀನು ಟೀಯಲ್ಲಿ ಕುಡಿತೀಯಾ ಇಲ್ಲಾಂದರೆ ಹಾಗೆ ತಿಂತೀಯಾ? ಟೀಯಲ್ಲಿ ಕುಡಿತೀನಿ. ನೋಡಿ
ಹೇಗಿದೆ ಸಾಯಿಲ್? ಚೆನ್ನಾಗಿದೆ. ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಮ್ಮೆ ಟ್ರೈ ಮಾಡಿ. ಏನು ಜಾಸ್ತಿ ಏನು ಸಾಮಗ್ರಿಗಳೇನು ಬೇಡ, ಇದಕ್ಕೆ ಕಮೆಂಟಲ್ಲಿ ಹಾಕಿ ಹೇಗಿದೆ ಅಂತ. ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕಮೆಂಟಲ್ಲಿ ಹೇಗಿದೆ ಅಂದ್ಬಿಟ್ಟು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.